ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನೆಲಗಡಲೆ ಅಥವಾ ಶೇಂಗಾದಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ಇದಕ್ಕೋಸ್ಕರ ನಾನಿಲ್ಲಿ 1 ಕಪ್ ನೆಲಗಡಲೆ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಾನಿಲ್ಲಿ ಒಂದು ಪ್ಯಾನ್ ಅಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಇದು ಈ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ, ಇಷ್ಟು ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಆರಿದ ಮೇಲೆ ಇದರ ಸಿಪ್ಪೆ ತೆಗಿಬೇಕು. ನೋಡಿ, ನಾವು ಈ ಕೈಯಲ್ಲಿ ಎರಡು ಕೈಯಲ್ಲಿ ಹಿಡ್ಕೊಂಡು ಈ ರೀತಿ ಮಾಡ್ಬಿಟ್ರೆ ಅದರ ಸಿಪ್ಪೆ ಎಲ್ಲ ನಮ್ಗೆ ಈಸಿಯಾಗಿ ತೆಗಿಬಹುದು. ನೋಡಿ, ಈ ರೀತಿ. ಇವಾಗ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಆರಿದ ಮೇಲೆ ಬೇಕಿರೋ ನಿಮ್ಗೆ ಸಿಪ್ಪೆ ತೆಗಿಬಹುದು. ನಮಗೆಲ್ಲ ಸಿಪ್ಪೆ ತೆಗ್ದಿರೋದು ಬೇಕಾಗಿರೋದು. ನೋಡಿ, ಇವಾಗ ಫುಲ್ ಆಗಿ ಸಿಪ್ಪೆ ತೆಗ್ದಿದ್ದೀನಿ. ಆದ್ರೆ ಇದ್ರ ಸಿಪ್ಪೆ ಇದ್ರಲ್ಲೇ ಇದೆ. ಇದನ್ನ ಸಪರೇಟ್ ಮಾಡೋದಕ್ಕೆ ಈ ರೀತಿ ಸ್ಟ್ರೈನರ್ ಉಪಯೋಗಿಸಿದ್ರೆ ತುಂಬಾ ಸುಲಭ ಆಗುತ್ತೆ. ಅದನ್ನ ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬೇಕು. ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ನೆಲಗಡಲೆ, ಆಮೇಲೆ ಒಂದು 4 ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. 1/4 ಕಪ್ ಹಾಲು ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಬೇಕು. ಸ್ವಲ್ಪನೂ ತರಿ ಇರಬಾರ್ದು, ನುಣ್ಣಗೆ ರುಬ್ಬಿ ತರ್ತೀನಿ ನಾನು. ನೋಡಿ, ಇವಾಗ ರುಬ್ಬಿದ್ದೀನಿ. ಹಾಲೇನು ಕಡಿಮೆ ಇದ್ರೆ ಸ್ವಲ್ಪ ಸೇರಿಸಬಹುದು ನಿಮಗೆ. ನೋಡಿ, ಇವಾಗ ಈ ರೀತಿ ಇದೆ, ಚೆನ್ನಾಗಿ ಒಂದು ಪೇಸ್ಟ್ ರೆಡಿ ಆಗಿದೆ. ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ, ಸ್ವಲ್ಪನೂ ತರಿ ಆಗಿಲ್ಲ. ಆಮೇಲೆ ಇದಕ್ಕೆ ಸೇರಿಸಬೇಕಾಗಿರೋದು ಹಾಲಿನ ಹುಡಿ. 1/4 ಕಪ್ ಹಾಲಿನ ಹುಡಿ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಮಿಕ್ಸ್ ಮಾಡಿ ತರ್ತೀನಿ ನಾನು. ಒಂದ್ಸಲ ಜಸ್ಟ್ ಗ್ರೈಂಡ್ ಮಾಡಿದ್ರೆ ಸಾಕು. ನೋಡಿ, ಇವಾಗ ರುಬ್ಬಿ ಎಲ್ಲ ನಮ್ಮ ಪೇಸ್ಟ್ ರೆಡಿ ಆಗಿದೆ. ನೆಲಗಡಲೆಯ ಪೇಸ್ಟ್ ಅಥವಾ ಶೇಂಗಾದ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಆಗಿದೆ. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ಗೆ ನಾನಿಲ್ಲಿ 1/2 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. 1/4 ಕಪ್ ನೀರು ಸೇರಿಸ್ಬಿಟ್ಟು ಸ್ಟವ್ ಎಲ್ಲ ಆನ್ ಮಾಡಿ ಇದನ್ನ ಬಿಸಿ ಮಾಡಬೇಕು. ಅಂದ್ರೆ ಸಕ್ಕರೆ ಚೆನ್ನಾಗಿ ಕರಗಿ ಒಂದೆಳೆ ಪಾಕ ಬರ್ಬೇಕು ಕರೆಕ್ಟ್ ಆಗಿ. ಇಲ್ಲಾಂದ್ರೆ ಕೈಗೆ ಸ್ವಲ್ಪ ಅಂಟುವ ರೀತಿಯಲ್ಲಿ ಬಂದ್ರು ಸಾಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಸಕ್ಕರೆ ಪಾಕ ರೆಡಿ ಆಗಿದೆ. ಕೈಯಲ್ಲಿ ಈ ರೀತಿ ಮುಟ್ಟುವಾಗ ನಮ್ಗೆ ಜಸ್ಟ್ ಒಂದು ಲೈನ್ ತರ ಬರ್ಬೇಕು, ಒಂದೆಳೆ ಪಾಕ ಆಗ್ಬೇಕು. ಇವಾಗ ಇದು ರೆಡಿ ಆಗಿದೆ. ಆಮೇಲೆ ನಾವಿಲ್ಲಿ ರುಬ್ಬಿಟ್ಟಂತಹ ಮಸಾಲೆ ಇದಕ್ಕೆ ಹಾಕೊಂಡ್ರೆ ಆಯ್ತು. ನಮ್ಮ ನೆಲಗಡಲೆ ಪೇಸ್ಟ್ ಹಾಕೊಂಡ್ರೆ ಆಯ್ತು. ಇದಕ್ಕೆ ನೆಲಗಡಲೆ, ಏಲಕ್ಕಿ, ಆಮೇಲೆ ಹಾಲಿನ ಹುಡಿ ಹಾಕಿದ್ದೀವಿ ನಾವು. ಇನ್ನು ಇದನ್ನ ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲ ಈ ಸಕ್ಕರೆ ಪಾಕ ಮತ್ತೆ ಅದು ಮಿಕ್ಸ್ ಆಗ್ಬೇಕು ಮೊದಲು. ಈ ರೀತಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ಸ್ವಲ್ಪ ಗಟ್ಟಿ ಬರಬೇಕು. ಅಂದ್ರೆ ಚೆನ್ನಾಗಿ ಬಿಸಿ ಆದ್ಮೇಲೆ ಚೆನ್ನಾಗಿ ಸ್ವಲ್ಪ ಗಟ್ಟಿ ಬರ್ಬೇಕು, ಇದು ದಪ್ಪ ಬರ್ಬೇಕು. ನೋಡಿ, ಇವಾಗ ಈ ರೀತಿ ಬಂದಿದೆ. ಇವಾಗ ಸ್ವಲ್ಪ ದಪ್ಪ ಬಂದಿದೆ. ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನ್ ತುಪ್ಪ ಮಾತ್ರ ಇದಕ್ಕೆ ಬಳಸ್ತಾ ಇರೋದು. 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇನ್ ಮಾಡ್ಬೇಕಂದ್ರೆ ಬೇರೇನು ಸೇರಿಸಬೇಕಾದ ಅವಶ್ಯಕತೆ ಏನಿಲ್ಲ. ಏಲಕ್ಕಿ ಎಲ್ಲ ಸೇರಿಸ್ಕೊಂಡಿದೀವಿ ನಾವು. ಇನ್ನಿದು ತಳ ಬಿಟ್ಟು ಬರ್ಬೇಕು ಪ್ಯಾನ್ ಇಂದ. ಅಷ್ಟೊತ್ತು ಚೆನ್ನಾಗಿ ಇದನ್ನ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಇವಾಗ ಇದು ರೆಡಿ ಆಗಿದೆ. ಸ್ವಲ್ಪ ದಪ್ಪ ಬಂದು ಸ್ವಲ್ಪ ಗಟ್ಟಿ ಆಗಿದೆ. ನೋಡಿ, ತಳ ಬಿಟ್ಟು ಬರುತ್ತೆ ಇದು. ಇವಾಗ ಸಾಕು, ಈ ಸ್ಟೇಜಿಗೆ ಬಂದ್ರೆ ಸಾಕು. ನೋಡಿ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು. ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇನ್ನು ಇದು ಸೆಟ್ ಮಾಡಬೇಕು. ನೋಡಿ, ಈ ರೀತಿ ಒಂದು ಸ್ಪೂನಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ರೀತಿ ಇದನ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ ಅಲ್ಲಿ ಇದನ್ನ ಮಾಡ್ಬೋದು. ನೋಡಿ, ಈ ರೀತಿ ಫುಲ್ ಆಗಿ ಆರಿದ್ಮೇಲೆ ನಾನು ಇದನ್ನ ಈ ರೀತಿ ತುಂಡು ಮಾಡಿಟ್ಕೊಂಡಿದ್ದೀನಿ. ಫುಲ್ ಆಗಿ ಆರಿದ್ಮೇಲೆನೆ ತುಂಡು ಮಾಡ್ಬೇಕು. ನೋಡಿ, ನಮ್ಮ ಶೇಂಗಾ ಅಥವಾ ನೆಲಗಡಲೆಯಲ್ಲಿ ಮಾಡಿರುವಂತಹ ಹಲ್ವಾ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಸಿಂಪಲ್ ಆಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.